ಒಂಚೂರೆ ನಾನು ನೋಡಿ ಹೇಳ್ತೀಯ ಒಟ್ಟು ನನಗ ಇನ್ನ 12 ವರ್ಷ ಅಥವಾ ಮಕ್ಕಳ ಆಗಿಲ್ಲ ನಂಗೆ ಮಕ್ಕಳ ಅಕ್ಕವ ಇಲ್ಲ ಹೇಳಾಯ ಒಟ್ಟು ಕಣಿಯಮ್ಮ ಕಣಿ ಕಣಿಯಮ್ಮ ಕಣಿ ಮಕ್ಕದಾಗ ಲಕ್ಷ್ಮಿ ಕಳೆ ತುಂಬಿ ತೊಳಕಾಕತ್ತೈತಿ ಹೆಸರು ಲಕ್ಷ್ಮಿ ಅಂತ ಹೇಳಾಕತ್ತೈತಿ ತಾಯಿ ನಿನಗ ಮಕ್ಕಳ ಭಾಗ್ಯ ಇಲ್ಲ ಅಂತ ಹೇಳಿದವ್ರು ಯಾರು ನಿನಗ ಮಕ್ಕಳ ಭಾಗ್ಯ ಐತಿ ತಾಯಿ ಐತಿ ಹಾ ಈಕೆನೆಯವ ಮಕ್ಕಳು ಕೇಳಕತ್ತಾಳ ಆಕಿ ಮಕ್ಕಳ ಅಕ್ಕವ ಅಂತ ಹೇಳಕತ್ತಾಳ ಅಯ್ಯವ್ವ ಕಣಿ ಹೇಳರು ಕರೆವಂತ್ರ ಹೇಳ್ತಾರಂತ ಎಲ್ಲಿ ಈಕಿ ಮಕ್ಕಳ ಅಕ್ಕವ ಏನ ಯವ್ವ ಇದೇನೆ ಯವ್ವ ಈಕಿ ಮಕ್ಕಳಾದ್ರ ನಮ್ಮ ಮಕ್ಕಳನ್ನೆಲ್ಲ ಇಟ್ಕೋತಾಳ ಈಕಿ ಯವ್ವ ದೇವ್ರಿ ಏನ್ ಮಾಡ್ಬೇಕ ಯವ್ವ ಇದಕ್ಕ ಏನ ಏನ ಕಣಿಯಕ್ಕ ನನಗೆ ಮಕ್ಕಳ ಅಕ್ಕವ ಈ ಯಾವಾಗ ಅಕ್ಕವ ಇನ್ನ ಎಷ್ಟು ದಿವಸ ಬೇಕು ಇಷ್ಟು ದಿವಸ ಯಾಕಾಗಿಲ್ಲ ನಂಗೆ ತಾಯಿ ಹೇಳಕತ್ತಾಳ ತಾಯಿ ನಿನಗ ಮಕ್ಕಳ ಫಲ ದೂರಿತ್ತ ತಾಯಿ ಈಗ ಫಲ ಕೂಡಿ ಬಂದೈತಿ ತಾಯಿ ನಿನಗೋಸ್ಕರ ಒಂದು ಕಿಲಕಿಲ ಅಂತ ನಗ ಮಗು ನಿನ್ ಮಡ್ಲಾಗ ಆಡಾಕ ಬರಾಕತ್ತಾನ ತಾಯಿ ವಂಶ ಉದ್ಧಾರ ಮಾಡಾಕ ಬರ್ತಾನ ತಾಯಿ ಗಂಡ್ ಮಗುನಾಗತ್ತ ಹಂಗಿದ್ರ ಯಾವಾಗ ಇನ್ನು ಎಷ್ಟು ದಿವಸ ಕಾಯ್ಬೇಕು ನಾನು ದೇವಿ ಹೇಳಕತ್ತಾಳ ತಾಯಿ ಕಾಯ್ಬೇಕಾಗಿಲ್ಲ ನಿನಗಾಗಲೇ ನಿನ್ನ ಹೊಟ್ಟೆಗ ಫಲ ಕುಂತೈತಿ ತಾಯಿ ಕುಂತೈತಿ ಇನ್ನೇನ ಸದ್ಯ ಹೊರಗೆ ಬಂದು ನಿನ್ನ ಅಮ್ಮ ಅಂತ ಕರೆಯೋ ಕಾಲ ಬಂತು ತಾಯಿ ಬಂತು ಕಷ್ಟದ ಕಾಲ ಕರೀತು ಸುಖದ ಕಾಲ ಬಂತು ಮುಖದಾಗ ನಗು ಹುಟ್ಟುತ್ತ ತಾಯಿ ನಗು ಹುಟ್ಟುತ್ತ ಮನೆ ತುಂಬಾ ನಗು ಹುಟ್ಟುತ್ತ ತಾಯಿ ನಗು ಹುಟ್ಟುತ್ತ ಹೌದಾ ಒಳಗ ನನಗೇನ್ ಮಾತಾಡ್ಬೇಕಂತ ಗೊತ್ತಾಗಲ್ದು ಆದ್ರ ತಾಯಿ ನಿನ್ನ ಸಂತಾನಕ ಗಂಡಾಂತರ ಯಾಡೋ ಒದಗಿ ಬಂದಾವು ತಾಯಿ ನೀನ ಗಂಡಾಂತರನ ಮನಿ ಬಿಟ್ಟು ತೊಲಗಿಸಿದ್ರ ನಿನ್ನ ಸಂತಾನ ಉಳಿತೈತಿ ತಾಯಿ ನಿನ್ನ ಸಂತಾನಕ್ಕ ಸಂಸ್ಕಾರ ತರಂತಾರು ಯಾಳು ಮನಿಯೊಳಗ ಸೇರ್ಕೊಂಡವು ತಾಯಿ ದುಷ್ಟಶಕ್ತಿಗಳು ಸೇರ್ಕೊಂಡವು ಆ ದುಷ್ಟಶಕ್ತಿಗಳನ್ನ ಒದ್ದೋಡ್ಸು ತಾಯಿ ಒದ್ದೋಡ್ಸು ಕಣಿಯಮ್ಮ ಏನ್ ಹೇಳ್ಕತ್ತೀನಿ ಈ ದುಷ್ಟಶಕ್ತಿನ ಯಾವ ಎರಡ ಏನ್ ಮಾಡ್ಬೇಕು ನಾನು ಅದಕ್ಕೆ ಹೌದು ತಾಯಿ ಹೌದು ಅವು ಹೊರಗೆ ಹೋಗಿದ್ವನ್ನ ಒಳಗೆ ಎಳ್ಕೊಂಬಂದಿ ತಾಯಿ ಒಳಗೆ ಎಳ್ಕೊಂಬಂದಿ ನಿನ್ನ ಸಂತಾನಕ್ಕೆ ನೀನ ಗಂಡಾಂತರ ಕರ್ಕೊಂಬಂದಿ ತಾಯಿ ಕರ್ಕೊಂಬಂದಿ ಅರ್ಥ ಮಾಡ್ಕೋ ತಾಯಿ ನನ್ನ ಮಾತಿನ ಅರ್ಥ ಮಾಡ್ಕೋ ಅವು ಇರೋ ತನಕ ನಿನಗಾಗ್ಲಿ ನಿನ್ನ ಸಂತಾನಕ್ಕಾಗ್ಲಿ ಕಷ್ಟ ತಪ್ಪಿದ್ದಲ್ಲ ಮಗಳ ಕಷ್ಟ ತಪ್ಪಿದ್ದಲ್ಲ ನಿನಗ ತಾಯಿ ಹೇಳಕತ್ತಾಳ ತಾಯಿ ನಿನಗೆ ಸಂತಾನ ಭಾಗ್ಯ ಐತಿ ತಾಯಿ ಆದ್ರ ನಿನ್ನ ಸಂತಾನ ಭಾಗ್ಯನ ಕೊಲ್ಬೇಕಂತ ಕಾಯಕತ್ತಾರ ದುಶ್ಶಕ್ತಿಗಳು ಅದ್ರಲ್ಲಿಂದ ನಿನ್ನ ಸಂತಾನ ಉಳಿಸ್ಕೋಬೇಕು ತಾಯಿ ಉಳಿಸ್ಕೋಬೇಕು ಮೊದಲ ಆ ಪೀಡಾಗಳನ್ನ ಹೊರ ಕಳಿಸ್ತಾಯಿ ಹೊರ ಕಳಿಸು ಯಾವ ದುಷ್ಟಶಕ್ತಿ ಹೆಂಗ್ ಕಳಿಸ್ಬೇಕು ನಾನು ಏನ್ ಮಾಡ್ಬೇಕು ನಾನು ಯಾಕ ಈಗ ಕಣಿ ಹೇಳ ಲೆಕ್ಕ ನೋಡಿದ್ರ ಆ 2 ದುಷ್ಟಶಕ್ತಿಗಳು ನಾವು ಏನ ಹಂಗಿದ್ರ ಇರ್ಬೇಕ್ಲೇ ಹಂಗಿದ್ರ ಈ ಅಡ್ಬಿಟ್ಟಿ ಕಣಿ ಹೇಳಕ್ಕಿ ನೋಡ್ದೆ ನಮ್ದು ಡೈರೆಕ್ಟ್ ಹೇಳಾರ್ದ ನಮ್ದು ದುಷ್ಟಶಕ್ತಿ ಅಂತ ಹೇಳ್ತಾ ಹೊಡ್ದೆ ಹೊರಬಿಟ್ಟಿ ತಾಯಿ ತಾಯಿ ನೀನ್ಗ ಎಲ್ಲ ಬರ್ಬರ್ತಾ ಮುಂದೆ ಅರ್ಥ ಆಗತ್ತ ಯವ್ವ ಅರ್ಥ ಆಗತ್ತ ಅಷ್ಟೊತ್ತಿಗೆ ಎಚ್ಚೆತ್ಕೊಂಡು ನೀನು ನಾ ಹೇಳ್ದಂಗ್ ಮಾಡು ಇಲ್ಲ ಅಂದ್ರೆ ನಿನ್ ಸಂತಾನಕ ಗಂಡಾಂತರ ಐತಿ ಮಗಳ ಏನ್ ಮಾಡ್ಲಿ ಹೇಳಿ ಮಾಡ್ತೀನಿ ನಾನು ದೇವಿನ ನಂಬಿ ತಾಯಿ ನಿನ್ನ ಹೆಸರಿನಾಗ ಲಕ್ಷ್ಮಿ ಅದಾಳ ಆ ಲಕ್ಷ್ಮಿನ ಪೂಜೆ ಮಾಡು ಆ ಲಕ್ಷ್ಮಿಗೆ ಬೆನ್ಬಿಡು ಆ ಲಕ್ಷ್ಮಿ ತಾಯಿ ನಿನಗೆ ಯಾವ್ದೋ ಒಂದು ರೂಪದಾಗ ಬಂದು ನಿನ್ನ ಸಂತಾನ ರಕ್ಷಣೆ ಮಾಡೇ ಮಾಡ್ತಾಳ ನೀನೇನ್ ಚಿಂತೆ ಮಾಡ್ಬೇಡ ಆದ್ರ ಈಗ ನೀನು ಮೊದಲ ಆ ದುಷ್ಟಶಕ್ತಿಗಳು ಯಾವ ಅನ್ನೋದನ್ನ ಗೊರ್ತು ಮಾಡ್ಕೊ ಅವನ್ನ ಒದ್ದೋಡ್ಸಕ್ಕ ನೀನು ಸ್ವಲ್ಪ ಧೈರ್ಯ ತಗೋಬೇಕು ಹಿಂಗಂತಂದು ನೀನು ಪಾಪ ಪುಣ್ಯ ಅಂತಂದು ನೋಡ್ಬೇಡ ಮಗಳ ನೋಡ್ಬೇಡ ನಿನ್ನ ಸಂತಾನ ಉಳಿಸ್ಕೊಳಕ್ ನೀನ್ ಧೈರ್ಯ ತಗೊಂಡು ಸ್ವಲ್ಪ ಆಜು ಬಾಜು ಯಾವ ದುಷ್ಟಶಕ್ತಿಗಳು ನಮ್ಮ ಮನೆ ಸೇರ್ಕೊಂಡವಂತಂದು ವಿಚಾರ ಮಾಡು ಮಗಳ ಒದ್ದೋಡ್ಸು ಆದಷ್ಟು ಜಲ್ದಿ ನಿನಗ ಮಡ್ಲಾಗ ಒಂದು ಕೂಸ್ ಬರುತ್ತ ಮಗಳ ಬರುತ್ತ ಆಯ್ತು ನಾನು ದಿನ ದೇವಿ ಪೂಜೆ ಮಾಡ್ತೀನಿ ನಾನು ಲಕ್ಷ್ಮಿ ಪೂಜೆ ಮಾಡ್ತೀನಿ ನಾನು ಮರೆಯಂಗಿಲ್ಲ ಆತವ ಮಗಳ ಆಯ್ತು ನಾ ಹೋಗಿ ಬರ್ತೀನಿ ಮಗಳ ಹಂಗ ಹೋಗಿ ಎಲ್ಲ ಯಾವ ಕಣಿ ಹೇಳಕ್ಕಿ ಅಲ್ಲ ಇಂಥ ಸಿಹಿ ಸುದ್ದಿ ಹೇಳಿದಿ ನನ್ನ ಪಾಲಿಗೆ ದೇವಿನ ನೀನ ಅದಾ ದೇವಿ ರೂಪದಾಗ ಬಂದು ನೀನು ಅದು ಹೇಳಕತ್ತಿ ಅನ್ನಂಗ ಆಗೈತಿ ಅಂತದ್ ನಿನ್ ಕೈಲಿ ಹಂಗ ಬರೀ ಹೆಂಗ್ ಕಳಿಸ್ಲೇವ ತಡಿ ಒಟ್ಟು ಕುಂಕುಮಾರ್ಶನ ಕೊಟ್ಟು ಒಟ್ಟು ಅರಿಬಿ ಅಂಚಡಿ ಊಟ ಕೈನಾರ ಕೊಡ್ತೀನಿ ಊಟ ಮಾಡ್ಕೊಂಡು ಹೋಗ ಮಗಳ ಬೇಡವಾ ಬೇಡ ಈಗೇನ್ ಬೇಡ ತಾಯಿ ನಾ ಬರ್ತೀನಿ ಒಂದ್ ದಿವಸ ಬಂದು ನಾನು ನಿನಗೆ ಹೇಳ್ತೀನಿ ನಿನ್ನ ಕೂಸು ಹುಟ್ಟಿದ ಮ್ಯಾಗ ಖುಷಿಯಿಂದ ನನಗೆ ನಾ ಕೇಳಿ ಕೊಡು ಮಗಳ ಅವಾಗ ಈಗ ಬೇಡವ ಈಗ ಅವಾಗ ಬಂದು ನಿನ್ ಕೈಯಾರೆ ಒಂದು ಸೀರೆ ಉಟ್ಕೊಂಡು ಹೋಗ್ತೀನಿ ಹೌದಾ ಮತ್ತೆ ನೀ ಮರಿಬಾರ್ದು ಬರ್ಬೇಕಾ ಮತ್ತ ಬರ್ತೀನಿ ನಾನೆಲ್ಲಿ ಹೋಗ್ತೀನಿ ಬರ್ತೀನಿ ಆದ್ರ ಮೊದಲ ಮನ್ಯಾಗಿರವನ್ನ ತೊಲಗಿಸು ಚಿಕ್ಕಮರ ಕಣಿ ಹೇಳಕಿ ನೋಡಿದ್ರಿ ನನಗೆ ಮಕ್ಕಳು ಅಂತ ಹೇಳಿದ್ಲು ನೀವು ಕೇಳಿದ್ರಲ್ಲ ಎಷ್ಟು ಖುಷಿ ಆಗ್ತೈತಿ ನಿಮಗೂ ಖುಷಿ ಆಗ್ತೈತಲ್ರಿ ನಮಗೂ ಖುಷಿ ಆಗ್ತೈತಿ ಆದ್ರೆ ಇನ್ನ ಆಗಿಲ್ಲಲ್ಲ ಅಲ್ಲ ನಿನಗೇನೇನು ಇನ್ನ ನೀನೇನು ಬಸ್ರಿಲ್ಲ ಆಕೆ ಹಂಗೆ ಕೇಳಿದ್ಲ ಅಲ್ಲ ಒಟ್ಟೆ ನನಗೆ ಕೂಸು ಹುಟ್ಟುತ್ತಂತಾನೆ ಹೇಳಿದ್ರಲ್ಲ ಮತ್ತೆ ಆಗ್ಬೋದು ಇವತ್ತು ನಾಳೆ ಅಲ್ಲ ನೋಡೋಣ ಚಿಕ್ಕಮರ ನಾನು ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಬರ್ತೀನಿ ರೀ ಯಾಕ ನಂಗೊಂಚೂರು ಅಲ್ಲೊಂಚೂರು ಹೊರ ಕೆಲಸ ಐತಿ ಹೋಗಿ ಬರ್ತೀನಿ ಈಗ ಮಕ್ಕಳಾದ್ರ ನಾಳೆ ನನ್ನ ಮಗನ ದತ್ತಕ್ಕೆ ತಗೋತಾಳ ನಾನೇನ ನನ್ನ ಮಗನ ದತ್ತಕ್ಕೆ ತಗೊಂತಾಳ ಇದು ಊಟ ಆಸ್ತಿ ನನ್ನ ಮಗಗೆ ಬರುತ್ತಾ ನಮಗೆ ಬರುತ್ತಾ ಅಂತ ಮಾಡಿದ್ರೆ ಈ ಕೊರೋಜಿ ನೋಡಿದ್ರೆ ಕಿಗೆ ಮಕ್ಕಳಕ್ಕ ಅಂತ ಹೇಳ್ಬಿಟ್ಲು ಹೆಂಗಾರ ಮಾಡಿ ಆಗ್ಲಾರ್ದಂಗೆ ಮಾಡಿಬಿಟ್ರಾತು ಮಾಡ್ತೀನಿ ತಡಿ ರೀ
ರೀ ಬಂದ್ರೆ ನಂಗೆ ಇವತ್ತು ಎಷ್ಟು ಖುಷಿ ಆಯ್ತದ ಗೊತ್ತಾ ಇವತ್ತು ನಂಗೆ. ಏನು ಅಮ್ಮವ್ರು ಇಷ್ಟು ಖುಷಿ ಆಗ್ಬಿಟ್ಟಾರ? ಏನ್ ಖುಷಿ ಆಗೈತೆ ಅಂತದ? ಏನ್ ನಿನ್ ನೋಡಿದ್ರೆ ಏನ್ ಕಾಲ್ ಜನ್ಮ ನಿಲ್ವಲ್ವಲ್ಲ ಹಂಗ್ ಮಾಡಾಕ್ತಿ? ಏನಾತ್ ಅಂತದ? ರೀ ಇವತ್ತು ಕೊರವಂಜಿ ಬಂದಿಲ್ರಿ. ಕೊರವಂಜಿ ಬಂದು ನನ್ನ ಕೈ ನೋಡಿ ನನ್ನ ಮಕ್ಕ ನೋಡಿ ಶಾಸ್ತ್ರ ಹೇಳಿಲ್ರಿ. ನನ್ನ ಮಕ್ಕ ಹಾಕವಂತ್ರಿ. ನನಗ ಬಾಧಸಿತ್ತಂತ ದೂರ ಇತ್ತಂತ ನನ್ನ ಫಲ ಈಗ ನನ್ನ ಕೂಡಿ ಬಿದ್ದೈತಂತ ನನಗ ಮಕ್ಕ ಹಾಕವಂತ್ರಿ. ಈಗ ಮಟ್ಲಾಗ ನೀನು ನಿನ್ ಮಗು ಬರುತ್ತವಾ ಅಂತ ಹೇಳಕತ್ತಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತೇನ್ರಿ ನನಗ. ಏನ ಹೌದಾ? ಹಂಗಂದ್ಲ ಕೊರವಂಜಿ? ಇವ ಎಂತ ಒಳ್ಳೆ ಸುದ್ದಿ ಹೇಳಿದಲ್ಲ. ನೋಡ ಹೇಳಿಲ್ಲ ಒಬ್ಬರಿಗೆ ಮಕ್ಕಳ ದೂರ ಇರ್ತಾ ತಡ್ಕೋ ಅಷ್ಟು ಅವಸರ ಮಾಡ್ದ ಅಂದ್ರೆ ನೋಡು ಅವ್ರ ಇವ್ರನ್ನ ದತ್ತಕ್ ತಗೋತೀನಿ ಏನ್ ಕುಣಿತಿದ್ದಿ ನೋಡಿ. ಇವತ್ತು ನಿನಗೆ ಒಂದು ಮಗು ಆಗುತ್ತೆ ಅಂತ ಹೇಳಿಲ್ಲ. ಆಯ್ತು ಒಂದು ಒಳ್ಳೆ ಸುದ್ದಿ ಕಿವಿದೈತೆ ಅಂದ್ರೆ ಆಯ್ತು ಆಗದು ದೇವ್ರ ಆಶೀರ್ವಾದದಿಂದ ಆದ್ರೆ ಸಾಕು. ಅದು ಗಂಡು ಮಗುನ ಆಗತ್ತ ನೀನು ವಂಶ ಉದ್ಧಾರ ಮಾಡಕ್ಕಾಗಿ ಹುಟ್ಟು ಬರ್ತಾನ ಅಂತಂದ್ರಿ. ಹೌದಾ? ಇಲ್ ಬಿಡು ದೇವ್ರು ಯಾವ್ದಾರ ಕೊಡ್ಲಿ, ನನಗೇನು ಗಂಡು ಹೆಣ್ಣು ಅಂತ ಏನಿಲ್ಲ. ಬಟ್ ಮಕ್ಕಳಾದ್ರೆ ಸಾಕು. ಇಬ್ಬರೇ ಇದ್ದದಕ್ಕೆ ಇನ್ ಮನ್ಯಾಗ ಒಂದು ನಮ್ದೇ ಒಂದು ಮಗು ಬರುತ್ತಲ್ಲ ಅಷ್ಟು ಸಾಕು. ಆದ್ರ ಗುರುವಂಜಮ್ಮ ಒಂದ್ ಏನ ಹೇಳಿಲ್ರಿ. ನಿಮ್ಮ ಮನೆಗೆ ಎರಡು ದುಷ್ಟ ಶಕ್ತಿಗಳು ಸೇರ್ಕೊಂಡವು. ಅವ್ನ ಮೊದಲು ಒದ್ದು ಹೊರಗೆ ಹಾಕು ಅಂದ್ರೆ ನಿನ್ ಸಂತಾನ ಉಳಿತೈತಿ, ನಿನ್ ಸಂತಾನಕ್ಕೆ ಗಂಡಾಂತರ ಐತಿ ಅಂತ ಹೇಳಿದ್ರಿ. ಅದೇನ್ ನನಗೆ ಅರ್ಥನ ಆಗ್ಲಿಲ್ರಿ. ಏನ ಸಂತಾನ ಗಂಡಾಂತರ ಎರಡು ದುಷ್ಟ ಶಕ್ತಿ ನಮ್ಮ ಮನ್ಯಾಗ ಅದಾವಂತ? ಯಾವಿರ್ಬೋದವು? ಏನು ಕೇಳ್ಬೇಕಿಲ್ಲ ನೀನ? ಕೇಳಿದ್ರಿ ಮುಂದೊಂದು ದಿವಸ ನಿನಗೆ ಅರ್ಥ ಆಗತ್ತೆ. ಆದ್ರ ಮೊದಲು ಅವ್ನು ಒಂದು ಹೊರಗೆ ಹಾಕಕ್ಕ ನೀ ಸಜ್ಜಾವು ಮಗಳ ಅಂತ ಹೇಳಿದ್ರಿ. ಹೌದಾ? ಸರಿ ಸರಿ ಆಯ್ತು. ಒಟ್ಟು ದೇವ್ರು ಒಳ್ಳೇದ್ ಮಾಡಿದ್ರೆ ಸಾಕು. ಚೆನ್ನವಕ್ಕ ಇರ್ಜಿ ಬಾಳ ಸಿಗಿತ್ತಲ್ಲೇ ಬಂದಿದ್ದಿಲ್ಲ. ಆರಾಮದೇನ ಚೆನ್ನವಕ್ಕ? ನಿನ್ ಕಡೆಲಿಂದ ಒಂದ್ ಕೆಲಸ ಆಗ್ಬೇಕವ. ಬಹಳ ಅಂದ್ರೆ ಬಹಳ ಅರ್ಜೆಂಟ್ ಐತಿ. ನೀ ಏಟ್ ರೊಕ್ಕ ಕೇಳ್ತಿ ಕೊಡ್ತೀನಂತ. ಆದ್ರೆ ನನಗ ಮಗಿದ ನೀ ಒಂದ್ ಜಲ್ದಿ ಮಾಡ್ಕೊಡವ. ಎಷ್ಟು ಜಲ್ದಿ ಅಷ್ಟು ಜಲ್ದಿ ಮಾಡ್ಕೊಂಬ. ಅದಕ್ಕೆ ನಾನು ಓಡಾಡ್ಕೊಂತ ಬಂದಿನಿ. ಯಾರಿಗೂ ಹೇಳಾರ್ದ ಇಲ್ಲಿ. ಹೌದಾ? ಏನ್ ಮಾಡ್ಬೇಕು ಹೇಳಿ ಮಾಡ್ತೀನಿ. ಅಲ್ಲಲ್ಲಿ 12 ವರ್ಷ ಆಗೈತೆ ಮಕ್ಕಳಾಗಿಲ್ಲ ಅಂತ. ಪಾಪ ಆಗಿ ಬಿಡ್ಲೆ ದೇವ್ರು ಕಂಡ್ಬಿಟ್ಟಾನ. ಇವ ನಾವಲ್ಲ ಹಿಂದಗಡ್ಸಿ ಕೂಸಿನ್ಕೊಂಡ್ ಪಾಪ ನಾನೆಲ್ಲಿ ಕಟ್ಕೊಳ್ಳೆ ಇವ ಆಮೇಲೆ ಏನ್ ತಿನ್ನ ರಾತಂದ್ರೆ ಏನ್ ಮಾಡ್ಬೇಕು? ಅಲ್ಲ ಇನ್ನ ಹೊಟ್ಟೆ ಹುಟ್ಟಿಲ್ ಬಿಡು ಅಂತಿದೀನಿ. ಅಲ್ಲ ಅಕಸ್ಮಾತ್ ದೇವ್ರ ಹೊಟ್ಟೆ ಕೊಟ್ಟಿದ್ದಂದ್ರೆ ಅಲ್ಲ ಅಕಸ್ಮಿಕ ನೀ ಆಗ್ಬಾರ್ದು ಅಂತಿದಿ. ದೇವ್ರ ಇಚ್ಛೆ ಇತ್ತು ಆತವ. ಅಲ್ಲ ಬ್ಯಾಡ ನನಗೆ ಯಾಕೆ ಮನ್ಸಿಲ್ಲವ. ನೀನು ಉದ್ಯೋಗನ ಅದು. ನೀನು ಗೌಟಿ ಔಷಧ ಕೊಡ್ತಿಲ್ಲ ಮತ್ತೆ ಹೆಂಗಾರ ಮಾಡಿ ಆಕಿಗೆ ಆಗ್ಲಾರ್ದಂಗೆ ಮಾಡು. ಹೊಟ್ಟೆ ನಿಂದಿರ್ಬಾರ್ದು ನೋಡಕ್ಕಿಗೆ. ಹಂಗೆ ಮಾಡು. ನಿನಗೆ ಎಷ್ಟು ರೊಕ್ಕ ಬೇಕು ಹೇಳ್ಕೊಡ್ತೀನಿ ನಾನು ಅಂತ ಹೇಳಕತ್ತೀನಿಲ್ಲ. ನೋಡು ನಿಂದು ಪರಿಸ್ಥಿತಿ ಭಾಳ ಗಂಭೀರ ಐತಿ. ಮತ್ತು ನನ್ನ ರೊಕ್ಕ ಟಾಸ್ಟ್ ಆಗತ್ತವ. ನಾನು ಏನಿಲ್ಲ ಅಂದ್ರೆ ಇನ್ನೊಬ್ಬಕ್ಕೆ ಅಂತ ಹೋಗ್ತೀನಿ ಬಿಡು. ನನಗೇನು ಮತ್ತು ನೋಡೇನ ನನಗೆ ಗೊತ್ತಿದ್ದಕ್ಕೆ ಅಂತ ನೀನು ಅಂತಕ್ಕೆ ಬಂದೀನಿ ಬಿಡು. ಹಂಗಿದ್ರೆ ಸರಿ ಭಾಳ ಖರ್ಚಾಗತ್ತೆ ನೋಡು. ಹೇಳಿದಲ್ಲ ಎಟ್ರ ಖರ್ಚಾಗಲ್ಲ ಅಂತೇಳಿ. ಆಯ್ತು ತಗೋ. ಹಂಗಿದ್ರೆ ನೀನು ಹೊತ್ತು ಮುಡಿಕಿದ ಮ್ಯಾಗ ಬಾ. ನಾನೆಲ್ಲ ಅದನ್ನು ಏನೇನು ಹಾಕಬೇಕು ಎಲ್ಲ ಅರ್ಧ ಪರ್ದು ಎಲ್ಲ ಸಜ್ಜು ಮಾಡಿರ್ತೀನಿ. ಹೊತ್ತು ಮುಡಿದ ಮ್ಯಾಗ ಬಂದು ತೊಗೊಂಡು ಹೋಗು. ಆಯ್ತು ಯವ್ವ. ಏನು ಮಾಡ್ಬೇಕು? ನಮ್ಮ ಉದ್ಯೋಗನ ಅದು. ಆದರೆ ಒಳ್ಳೇದಕ್ಕೆ ಔಷಧ ಕೊಡ್ತೀನಿ. ಅಲ್ಲ ಇದು ಯಾರಿಗಾರ ಪಾಪ ಬೇಡಾಗಿರ್ತೈತಲ್ಲ ಅಂಥವ್ರಿಗೆ ಆದರೆ ಒಳ್ಳೇದು. ಈಕೇನೆ ಯವ್ವ ಈಕೆ ಏನು ಮಾಡಿ ನಮ್ಮದು ಬಡ್ತಾನ ಪರಿಸ್ಥಿತಿ. ಸರಿ ಆಯ್ತು ಏನಾರ ಮಾಡ್ಲಾಕಿ ಪಾಪ ಅಪ್ಪಿ ಪುಣ್ಯ ಆಕಿಗಿರುತ್ತೆ ನಮ್ಗೆ ಯಾಕೆ ಯವ್ವ. ಇದರ ಏಟ್ ಕತ್ಲೈತೆ ಯವ್ವ. ಹೊತ್ತ ಮುಡಿಬಿಟ್ಟು ನಾ ಇಲ್ಲಿ ಬರೋದತ್ತಿಗೆ ಮತ್ತೆ ಜಲ್ದಿ ಮುಗಿಸ್ಕೊಂಡು ಹೋಗ್ಬೇಕು ಯವ್ವ. ಈಕಿ ಮನೆ ದಿಬ್ಬದ ಮ್ಯಾಗ ಐತೆ ಅಲ್ಲಿ. ಈ ಮಾಟಗತಿ ಮಲವಕ್ಕ ಯಾರಿಗೆ? ಅಲ್ಲ ಇಷ್ಟೊತ್ನಾಗ ಮಾಟಗತಿ ಮಲ್ಲವನ್ ಮನಿ ಇಲ್ಲೈತೆ ಅಲ್ಲ. ಅಂತಕಿನ್ನ ಇಷ್ಟೊತ್ತಿಗೆ ಯಾಕೆ ಭೇಟಿ ಹಾಕೊಂಡ? ಏನು ಕೇಳ್ತೀನಿ ನೋಡ್ತೀನಿ. ಏನ್ ಮಾತಾಡ್ತಾರೆ ಇವರಿಬ್ರು? ಈಕಿ ಒಳ್ಳೇದಕ್ಕಂತೂ ಬಂದಿಲ್ಲ ಅನ್ಸಾತೈತೆ. ನೋಡೋಣ ಯಾರದು. ತಡ್ರಿ ಬಂದೆ. ಜಲ್ದಿ ಬಾರ ಇವ ಕತ್ಲೈತಿ. ಓ ಪಾರವ ನೀನೇನ ಇಷ್ಟೊತ್ತೇ ಬಂದಿ? ಹಗ್ಲತ್ನೇ ಬರ್ಬೇಕಿಲ್ಲ ಯವ್ವ. ಮಲ್ಲವಕ್ಕ ನಿನ್ ಕಡಲಿಂದ ಒಂದು ಅರ್ಜೆಂಟ್ ನನಗೊಂಚೂರು ಕೆಲಸ ಆಗ್ಬೇಕಾಗಿತ್ತೆ ಯವ್ವ. ಅದಕ್ಕೆ ಹೊತ್ತು ಏನೋ ನೋಡೇ ನೋಡ ಯವ್ವ. ಹಂಗ ಓಡಿ ಬಂದಿನಿ. ಹೌದಾ? ಏನೇನ ಹೇಳ ಅದೇನ್ ಮಾಡ್ಕೊಡ್ತೀನಿ ಹೇಳ. ಅದೇನಂದ್ರ ನಮ್ಮ ಅಣ್ಣದನ್ನಲ್ಲ ಯವ್ವ. ನಮ್ಮ ಅಣ್ಣ ಒಂದು ಅಳಿತನಕ್ಕೆ ಹೋಗ್ಯಾನ. ಅವ್ರ ಜಗ್ಗಿ ಶ್ರೀಮಂತರದಾರ. ನೀತಿ ಅವ್ರ ಮನೆಯಾಗೆಲ್ಲ ಅವ್ರ ಅಪ್ಪ ಅವೆಲ್ಲ ತಿರ್ಕೊಂಡ್ರ. ಈಗ ಹಾಕೋಬೇಕೆ ಅವ್ರಿಗೆ 12 ವರ್ಷ ಹಿಂಗಾಗೈತಿ. ಮಕ್ಕಳಾಗಿಲ್ಲಲ್ಲ. ನಮ್ಮನ್ನ ಮಕ್ಕಳನ್ನ ಮನ್ಯಾಗ ಕರ್ಕೊಂಡು ಇಟ್ಕೋತೀನಿ ಅಂತ ಕರ್ಕೊಂಡ್ ಬಂದಿಲ್ಲ ಮಕ್ಕಳನ್ನ. ನಾವೇನ್ ತಿಳ್ಕೊಂಡು ಹೆಂಗೋ ಆಸ್ತಿ ಕಣ್ಣಂಗೈತೆ ನಮ್ಮ ಮಗನ ದತ್ತಕ್ಕೆ ತಗೊಂಡ್ರೆ ಆಸ್ತಿ ಎಲ್ಲ ನಮ್ದಾಗತ್ತಂತ ಮಾಡಿದ್ನವ. ಆಕಿಗೆ ನಿನ್ನೆ ಅಲ್ಲ ನೀನ್ ಅನ್ಕೊಂಡು ಇವತ್ತು ಮುಂಜಾನೆ ಕಣಿ ಹೇಳಕ್ ಬಂದಿದ್ಲವ. ಆಕಿ ನಿನ್ನ ಮಕ್ಕಳಕ್ಕವು ಅಂತ ಹಿಂಗೆಲ್ಲ ಹೇಳಿದ್ಲು. ಅದಕ್ಕೆ ನಮ್ಗೆ ಮಕ್ಕಳಾದ್ರ ನಮ್ದು ಮುಂದೆ ಜೀವನ. ನನಗೆ ಜಿಗ್ಗೆರ ಮಕ್ಕಳದಾವ್ ಮುಂದೆ. ನಮ್ಮ ಮಕ್ಕಳದು ನಮ್ದು ಭವಿಷ್ಯ. ಈತನ ದತ್ತಕ್ಕೆ ತಗೊಂಡ್ರೆ ನನ್ನ ಸಣ್ಣ ಮಗನ ನಮಗೂ ಒಂದು ದಾರಿ ಆಗುತ್ತೆ. ಆಸ್ತಿ ಎಲ್ಲ ಸಿಗುತ್ತೆ. ನಾ ಹಿಂಗೆ ಮಾಡಿದ್ನಿ. ಆದ್ರೆ ಮಕ್ಕಳು ಕೊಂಡ್ಬಿಟ್ರಲ್ಲ ನನಗೆ ಏನು ಮಾಡಲ್ಲ ಅಂತ ತಿಳಿಲಾರ್ದಂಗೆ ಆಗ್ಬಿಡ್ತು. ಅದಕ್ಕೆ ನೀವು ಒಂಚೂರಿ ನರ ಮಾಡಿ ಆಕಿ ಮಕ್ಕ ಆಗ್ಬಾರ್ದು ನೋಡು. ಹಂಗೆ ಮಾಡಬಿಟ್ಟು ಅಯ್ಯ ಆಟ ಹೋಗಿಲ್ಲ. ಆಟೋ ನಾ ಮಾಡ್ಕೊಡ್ತೀನಿ. ಆಕಿಗೆ ಎದ್ರಾಗರ ಹಾಲ್ನಾಗರ ನೀರ್ನಾಗರ ಎದ್ರಾಗರ ಹಾಕಿ ಕುಡಿಸ್ಬಿಡು. ಈ ಜನ್ಮದಾಗ ಮಕ್ಕಳಾಗಲ್ಲ ಆಕಿಗೆ. ಏನ? ಹೌದಾ? ಆಯ್ತು ಕೊಡು ಜಲ್ದಿ. ತಡಿ ಹೋಗಿ ತೊಗೊಂಬರ್ತೀನಿ. ಯೋ ಮಕ್ಕಳಾಗಲಿಲ್ಲ ಅಂದ್ರೆ ಸಾಕಷ್ಟೆ. ಎಂತ ನೀಚದಾಳಿಕಿ ಅಲ್ಲ. ಆ ದೇವರ ಕಣಿ ಹೇಳಕ್ಕೆ ರೂಪದ ಬಂದು ಆಕಿ ಮಕ್ಕಳಾಗ್ತಾವಂತಂದು ಹೇಳಿದ್ರೆ ಆಕಿ ಪಾಪ ಎಷ್ಟು ಮಕ್ಕಳ ಸಲ ಆಕಿ ಕಷ್ಟಪಟ್ಟಿರ್ಬೇಕು. ಅಷ್ಟು ಎಷ್ಟು ನೋವು ಉಂಡಿರ್ಬೇಕು ಆಕಿ. ಅಲ್ಲ ಇವ್ರ ಸಲುವ ಪಾಪ ಇವ್ರ ಮಕ್ಕಳನ್ನ ಒಂದ್ ಮನೆಗೆ ಇಟ್ಕೊಂಡು ಅಷ್ಟು ಜಪಾನ್ ಮಾಡತ್ತ. ಇವ್ರಿಗೆ ಎಷ್ಟು ದುರ್ಬುದ್ಧಿ. ಮನೆಗೆ ಇಟ್ಕೊಂಡೆ ವಿಷ ಕಾರ್ತಾರಲ್ಲ.
ಅಂದ್ರೆ ಮಕ್ಕಳ ಬಡದಂತಂದು ಇವ್ರು ಇಷ್ಟೆಲ್ಲ ಮಾಡದ ಆಯ್ಕೆ ಮಾಡ್ತೇನೆ ತರೀಕಿನ. ನಾನು ಅಲ್ಲಿ ಹೋಗಿ ಯಾರಂತ ನೋಡ್ತೀನಿ, ಆಕಿ ಯಾರಂತ ನೋಡಿ ಆಕಿಗೆ ನಾನು ರಕ್ಷಣೆ ಹೆಂಗೆ ನಿಂದಿರ್ತೀನಿ. ಅದು ಹೆಂಗೆ ನೀವು ಮಾಟ ಮಾಡಿ ಮಾಡಿಸಿ ನೀನು ಆಕಿನ ಹೊಟ್ಟೆಗಿನ ಪಾಪುಗ ತ್ರಾಸ ಮಾಡ್ತೀನಿ ನೋಡ್ತೀನಿ ನಾನು. ಇಷ್ಟು ಕೆಟ್ಟ ಬುದ್ಧಿ ನೀಚ ಬುದ್ಧಿ ಇದ್ದಂತಾರೆ ನಿಮ್ಮನ್ನ ಸುಮ್ಮನೆ ಬಿಡ್ತೀನಿ ನಾನು ಮಾಡ್ತೇನೆ. ನಾನು ತಗೋ ಇದ್ರಾಗ ಪೌಡ್ರ್ ಐತಿ, ಅದನ್ನ ಹಾಲ್ನಾಗರ ಇಲ್ಲ ಎದ್ರಾಗರ ಹಾಕಿ ಕಲಿಸಿ ಕೊಟ್ಬಿಡು. ಕುಡಿತಾಳಲ್ಲ, ಕುಡಿದ ಕೂಡಲೇ ಹೊಟ್ಟೆ ಮಕ್ಕಾಗಲಕ್ಕಿಗೆ ಏನು ಅನ್ನಂಗ ಇದ್ರದ್ದು ಭಾಳ ರೊಕ್ಕ ನೋಡವ, ರೊಕ್ಕ ಕೊಡು ಮತ್ತೆ. ಯಾಕ ನೀ ಇಷ್ಟೆಲ್ಲ ಮಾಡಿದ್ದೀನಿ, ರೊಕ್ಕ ಕೊಡ್ಲಾರ್ದಂಗೆ ಇರ್ತೀನಿ ನಾನು. ತಂದಿನ ತಡಿ, ತಗೋ ಯಾಕ ರೊಕ್ಕ ತಗೋ. ಮತ್ತೆ ನಂಗೇನಾರು ಇತ್ತಂದ್ರೆ ಬರ್ತೀನಂತ. ಆಯ್ತು ತಗೋ. ಅಯ್ಯೋ ನಂದು ಕೈ ಗುಣ ಹೆಂಗಂತ ಕೊಡಿ ನೀನು. ಅದು ಒಂದು ನಮ್ಮನಿ ಪಕ್ಕ ಮತ್ತೆ ಅದ್ರಾಗ ಸುಳ್ಳು ಪಳ್ಳು ಆಗಲ್ಲ ಪಗಲ್ಲ ಅನ್ನೋದೇ ಇಲ್ಲ, ಗ್ಯಾರಂಟಿ. ಹೋಗು ನೀನೇನು ಚಿಂತೆನೆ ಮಾಡಬೇಡ ಆಯ್ತಕ್ಕ. ಹಂಗಿದ್ರೆ ಹೋಗ್ತೀನಿ. ಯಾರು ಇರ್ಬೋದು ಪಾಪ ಹುಡುಗಿ, ಹೋಗ್ತೀನಿ ತಡಿ, ಈಕಿಂದ ಹೋಗ್ತೀನಿ. ಮಾಡ್ತೀನಿ.